ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಆದರ್ಶಿನಿ. ಬೆಂಗಳೂರು ಕಾಲ್ತುಳಿತ ಮರೆಯೋ ಮುನ್ನ ಮತ್ತೊಂದು ಕಾಲ್ತುಳಿತ. 2025ರ ದುರಂತಗಳ ಸಾಲಿಗೆ ಪೂರಿಯ ಕಾಲ್ತುಳಿತ ಸೇರ್ಪಡೆ. ಪೂರಿಯ ರಥಯಾತ್ರೆಯಲ್ಲಿ ಕಾಲ್ತುಳಿತ, ಮೂವರ ಸಾವು, ಸಾಲು ಸಾಲು ದುರಂತ. ಅರ್ಧ ವರ್ಷದಲ್ಲಿ ಬಲಿಯೆಷ್ಟು? ಇದೇ ಹೊತ್ತಿನ ವಿಶೇಷ. ಜಗನ್ನಾಥ ರಥಯಾತ್ರೆ ಸಂಭ್ರಮದ ವೇಳೆ ದುರಂತ ಸಂಭವಿಸಿದೆ. ಶುಕ್ರವಾರ ಆರಂಭವಾಗಿರೋ ರಥಯಾತ್ರೆಯಲ್ಲಿ ಎರಡೆರಡು ದುರಂತಗಳು ಸಂಭವಿಸಿವೆ. ಶನಿವಾರದ ದುರಂತದಲ್ಲಿ ಯಾರಿಗೂ ಪ್ರಾಣಾಪಾಯ ಸಂಭವಿಸಿರಲಿಲ್ಲ. ಆದರೆ ಭಾನುವಾರ ನಡೆದಿರೋ ಕಾಲ್ತುಳಿತ ರಥಯಾತ್ರೆಗೆ ಕಪ್ಪು ಚುಕ್ಕೆ ಮೆತ್ತಿಕೊಳ್ಳುವಂತೆ ಮಾಡಿದೆ. ಬೆಂಗಳೂರಿನ ಕಾಲ್ತುಳಿತ ದುರಂತ ಮರೆಯೋ ಮುನ್ನವೇ ಮತ್ತೊಂದು ಕಾಲ್ತುಳಿತ ಸಂಭವಿಸಿದೆ. ಅದರ ಡೀಟೇಲ್ ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪುರಿಯಲ್ಲಿ ಎರಡನೇ ಬಾರಿ ರಥಯಾತ್ರೆ ನಡೀತಿದೆ. ಕಳೆದ ವರ್ಷ ಸುಸೂತ್ರವಾಗಿ ರಥಯಾತ್ರೆ ಆಯೋಜಿಸಿದ್ದ ಸರ್ಕಾರ ಜನರಿಂದ ಶಹಬಾಸ್ಗಿರಿ ಪಡೆದಿತ್ತು. ಆದರೆ ಎರಡನೇ ವರ್ಷ ಸುಸೂತ್ರವಾಗಿ ರಥಯಾತ್ರೆ ಆಯೋಜಿಸುವಲ್ಲಿ ವಿಫಲವಾಗಿದೆ. ಇದಕ್ಕೆ 3 ದಿನಗಳಲ್ಲಿ ನಡೆದಿರೋ 2 ದುರಂತಗಳು ಸಾಕ್ಷಿಯಾಗಿವೆ. ಶನಿವಾರ ಬಿಸಿಲಿನ ಸಮಸ್ಯೆ ಮತ್ತು ಉಸಿರಾಟದ ತೊಂದರೆಯಿಂದಾಗಿ 650ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದರು. ಇವರಲ್ಲಿ 12 ಜನರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅವರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಗೊತ್ತಾಗಿದೆ. ಈ ದುರಂತ ನಡೆದಾಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿತ್ತು. ಶನಿವಾರ ಉಸಿರಾಟದ ಸಮಸ್ಯೆಯಿಂದ 100 ಜನ ಆಸ್ಪತ್ರೆ ಸೇರಿದ್ರು. ಆಗಲೇ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿತ್ತು. ಆದರೆ ಶನಿವಾರ ನಡೆದ ಘಟನೆಯಿಂದ ಎಚ್ಚೆತ್ತುಕೊಳ್ಳಲಿಲ್ಲ. ಇದರ ಪರಿಣಾಮ ಭಾನುವಾರ ಕಾಲ್ತುಳಿತ ದುರಂತ ಸಂಭವಿಸಿದೆ. ಈ ಘಟನೆಯಲ್ಲಿ 3 ಪ್ರಾಣ ಕಳೆದುಕೊಂಡಿದ್ದಾರೆ. ರಥಯಾತ್ರೆಯಲ್ಲಿ ಜನರನ್ನ ನಿಭಾಯಿಸಲು ಪೊಲೀಸರು ವಿಫಲರಾಗಿರೋದೇ ಇದಕ್ಕೆ ಮೂಲ ಕಾರಣವಾಗಿದೆ. ಜಗನ್ನಾಥ ರಥ ಇದ್ದ ಗುಂಡೀಚಾ ದೇಗುಲದ ಬಳಿ ಈ ದುರಂತ ಸಂಭವಿಸಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಪುರಿಯಲ್ಲಿ ಈ ದುರಂತ ಸಂಭವಿಸೋಕೆ ಅವ್ಯವಸ್ಥೆಯೇ ಮೂಲ ಕಾರಣವಾಗಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಈ ದುರಂತ ಸಂಭವಿಸಲು ಕಾರಣವೇನು ಅನ್ನೋದನ್ನ
ಪೋಸ್ಟ್ ಮಾಡಿದ್ದಾರೆ. ಈ ಘಟನೆಯಿಂದ ತಮಗೆ ತುಂಬಾ ನೋವಾಗಿದೆ ಅಂತ ಹೇಳಿದ್ದು ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಪುರಿಯಲ್ಲಿ ಸರಿಯಾಗಿ ಭದ್ರತೆ ಕಲ್ಪಿಸಿದ ಕಾರಣಕ್ಕೆ ಪುರಿ ಡಿಸಿಪಿ ಪೊಲೀಸ್ ಕಮಾಂಡೆಂಟ್ ಅಮಾನತುಗೊಳಿಸಿ ಸಿಎಂ ಆದೇಶ ಹೊರಡಿಸಿದ್ದಾರೆ. ಪುರಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಎತ್ತಂಗಡಿ ಶಿಕ್ಷೆ ವಿಧಿಸಲಾದ ದುರಂತದಲ್ಲಿ ಮೃತಪಟ್ಟವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಈ ಘಟನೆಯಿಂದ ತಮಗೆ ತುಂಬಾ ನೋವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಲ್ತುಳಿತ ದುರಂತದ ಹೊಣೆ ಹೊರೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ಕಾಲ್ತುಳಿತ ದುರಂತದ ಕುರಿತು ಸೂಕ್ತ ತನಿಖೆ ನಡೆಸಿ ಘಟನೆಗೆ ಹೊಣೆಯಾದವರಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. 25ನೇ ವರ್ಷ ಭಾರತದ ಪಾಲಿಗೆ ದುರಂತಗಳ ವರ್ಷವಾಗಿ ಪರಿಣಮಿಸಿದೆ. ಯಾರೂ ಊಹಿಸದ ರೀತಿಯಲ್ಲಿ ಕಾಲ್ತುಳಿತ ದುರಂತಗಳು ಸಂಭವಿಸುತ್ತಿವೆ. ವರ್ಷ ಆರಂಭವಾಗ್ತಿದ್ದಂತೆ ತಿರುಪತಿಯಲ್ಲಿ ಮೊದಲ ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಇದಾದ ಬಳಿಕ ಮೌನಿ ಅಮಾವಾಸ್ಯೆಯಂದು ಮಹಾಕುಂಭದಲ್ಲಿ ಕಾಲ್ತುಳಿತ ಆಗಿತ್ತು. ಇದು ಮರೆಯೋ ಮುನ್ನವೇ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಈ ವರ್ಷ ನಡೆದಿರೋ ಕಾಲ್ತುಳಿತ ಸೇರಿ ಭಾರತದಲ್ಲಿ ನಡೆದಿರೋ ಇತರ ದುರಂತಗಳು ಯಾವ್ಯಾವು ಅನ್ನೋದನ್ನ ನೋಡ್ಕೊ ಬನ್ನಿ. ವರ್ಷದ ಆರಂಭದಲ್ಲೇ ತಿರುಪತಿಯಲ್ಲಿ ನಡೆದಿತ್ತು ಕಾಲ್ತುಳಿತ. ಕಾಲ್ತುಳಿತದಲ್ಲಿ ಟಿಕೆಟ್ ಪಡೆಯೋಕೆ ನಿಂತಿದ್ದ 6 ಭಕ್ತರ ಬಲಿ. ಜನವರಿ 8, 2025 ಭಾರತದಲ್ಲಿ ಈ ವರ್ಷದ ಮೊಟ್ಟ ಮೊದಲ ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಆಂಧ್ರ ಪ್ರದೇಶದ ಜಗದ್ವಿಖ್ಯಾತ ತಿರುಪತಿಯಲ್ಲಿ ಈ ಕಾಲ್ತುಳಿತ ಸಂಭವಿಸಿತ್ತು. ವೈಕುಂಠ ಏಕಾದಶಿಯ ಸಲುವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋಕೆ ಭಕ್ತರು ಟಿಕೆಟ್ ಪಡೆಯಲು ಸಾಲುಗಟ್ಟಿ ನಿಂತಿದ್ರು. ಸಮಯ ರಾತ್ರಿ 8 ಗಂಟೆ. ಈ ವೇಳೆ ಟಿಕೆಟ್ ಪಡೆಯಲು ನಿಂತಿದ್ದ ಭಕ್ತರಲ್ಲಿ ಕೆಲವರು ನಿತ್ರಾಣಗೊಂಡಿದ್ರು. ಹೀಗೆ ನಿತ್ರಾಣಗೊಂಡಿದ್ದ ಭಕ್ತರಿಗೆ ಚಿಕಿತ್ಸೆ ಕೊಡಿಸಲು ಜನರನ್ನ ನಿಯಂತ್ರಿಸಲು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಪಕ್ಕಕ್ಕೆ ಸರಿಸಿದ್ರು. ಈ ವೇಳೆ ಕೆಲವರು ಬೇರೆ ಗೇಟ್ ಓಪನ್ ಮಾಡ್ತಿದ್ದಾರೆ ಅಂತ ತಪ್ಪಾಗಿ ಭಾವಿಸಿ ಬ್ಯಾರಿಕೇಡ್ಗಳನ್ನು ದಾಟಲು ಆತುರ ತೋರಿದ್ರು. ಈ ವೇಳೆ ಕಾಲ್ತುಳಿತ ಉಂಟಾಗಿ ಸುಮಾರು 6 ಜನ ಭಕ್ತರು ಮೃತಪಟ್ಟಿದ್ರು. 30ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ರು. ಅಲ್ಲಿಂದ ಶುರುವಾದ ದುರಂತಗಳ ಸರಮಾಲೆ ಇಂದಿನವರೆಗೆ ಮುಂದುವರೆದಿದೆ. ಮಹಾಕುಂಭದಲ್ಲಿ ಮೌನಿ ಅಮಾವಾಸ್ಯೆಯಂದು ದುರಂತ. ತ್ರಿವೇಣಿ ಸಂಗಮದಲ್ಲಿ ಸಂಭವಿಸಿತ್ತು ರಣಭೀಕರ ಕಾಲ್ತುಳಿತ. ತಿರುಪತಿಯಲ್ಲಿ ನಡೆದಿದ್ದ ಕಾಲ್ತುಳಿತ ಪ್ರಕರಣ ಜನರ ಮನಸ್ಸಿನಿಂದ ಮಾಸಿರಲೇ ಇಲ್ಲ. ಇದರ ನಡುವೆ ಮಹಾಕುಂಭ ಮೇಳದಲ್ಲಿ ಮತ್ತೊಂದು ದುರಂತ ಸಂಭವಿಸಿತ್ತು. ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯಂದು ತ್ರಿವೇಣಿ ಸಂಗಮದಲ್ಲಿ ಮೀಯಲು ಭಕ್ತರು ಆತುರ ತೋರಿದ್ರು. ಅಂದು ಸುಮಾರು 10 ಕೋಟಿ ಜನ ಅಲಹಾಬಾದ್ನಲ್ಲಿ ಇದ್ರು ಅಂತ ಅಂದಾಜಿಸಲಾಗಿದೆ. ಈ ವೇಳೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಸರ್ಕಾರ ಸಕಲ ವ್ಯವಸ್ಥೆ ಮಾಡಿತ್ತು. ಆದರೆ ಸರ್ಕಾರ ಮಾಡಿದ್ದ ವ್ಯವಸ್ಥೆಯನ್ನ ಮೀರಿ ಭಕ್ತರು ಸಂಗಮದಲ್ಲಿ ಮೀಯಲು ಆತುರ ತೋರಿದ್ರು. ಕೆಲವು ಭಕ್ತರು ಬ್ಯಾರಿಕೇಡ್ಗಳನ್ನು ಹಾರಿ ನದಿಯಲ್ಲಿ ಮುಳುಗಲು ತೋರಿಸಿದ ಆತುರ ದುರಂತಕ್ಕೆ ಮುನ್ನುಡಿ ಬರೆದಿತ್ತು. ಭಕ್ತರು ಬ್ಯಾರಿಕೇಡ್ಗಳನ್ನು ಹಾರುತ್ತಿದ್ದ ವೇಳೆ ಕಾರ್ಯಕ್ರಮದ ಆಯೋಜಕರು ಪರ್ಯಾಯ ವ್ಯವಸ್ಥೆ ಮಾಡುವ ಮುನ್ನವೇ ಕಾಲ್ತುಳಿತ ಸಂಭವಿಸಿತ್ತು. ಈ ಘಟನೆಯಲ್ಲಿ ಸುಮಾರು 80 ಜನ ಜೀವ ಬಿಟ್ಟಿತ್ತು. ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಗೊಂದಲದಿಂದ ಕಾಲ್ತುಳಿತ. ಒಂದೇ ಹೆಸರಿನ 2 ರೈಲು ಜೀವಕ್ಕೆ ಕುತ್ತು. ತಿರುಪತಿ ಮಹಾಕುಂಭದ ಕಾಲ್ತುಳಿತ ದುರಂತಗಳು ಜನಮಾನಸದಿಂದ ದೂರವಾಗುವ ಮುನ್ನವೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಕಾಲ್ತುಳಿತ ದುರಂತ ಸಂಭವಿಸಿತ್ತು. ಫೆಬ್ರವರಿ 15, 2025 ನವದೆಹಲಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ 14 ಮತ್ತು 15ರಲ್ಲಿ ಪ್ರಯಾಗ್ ಎಕ್ಸ್ಪ್ರೆಸ್ ಮತ್ತು ಮಹಾಕುಂಭ ಪ್ರಯಾಗ್ ಸ್ಪೆಷಲ್ ಎಕ್ಸ್ಪ್ರೆಸ್ಗಳು ನಿಂತಿದ್ದವು. ಈ ವೇಳೆ ಹೆಸರಿನ ವಿಚಾರದಲ್ಲಿ ಪ್ರಯಾಣಿಕರಿಗೆ ಗೊಂದಲ ಶುರುವಾಗಿತ್ತು. ಅಕ್ಕಪಕ್ಕದ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದೇ ಲೈರೈ ದೇವಿ ಜಾತ್ರೆ ವೇಳೆಯೂ ಕಾಲ್ತುಳಿತ. ಸ್ವತಂತ್ರ ಗೋವಾದ ಇತಿಹಾಸದಲ್ಲಿ ಮೊದಲ ಕಾಲ್ತುಳಿತ. ಮೇ 3, 2025ರಂದು ಗೋವಾದ ಶಿರ್ಗೋ ಗ್ರಾಮದಲ್ಲಿ ಒಂದು ದುರಂತ ಸಂಭವಿಸಿತ್ತು. ಶಿರ್ಗೋ ಗ್ರಾಮದಲ್ಲಿ ಶ್ರೀ ಲೈರೈ ದೇವಿ ದೇಗುಲವಿದೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಬೆಟ್ಟದ ಮೇಲೆ ಇರೋ ದೇವಿಯ ದರ್ಶನ ಪಡೆಯೋಕೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಇದೇ ರೀತಿ ಈ ವರ್ಷ ಕೂಡ ಜಾತ್ರೆ ಏರ್ಪಾಡಾಗಿತ್ತು. ಜಾತ್ರೆಯ 2ನೇ ದಿನ ಸಾವಿರಾರು ಭಕ್ತರು ಬೆಟ್ಟ ಹತ್ತಿ ದೇವಿಯ ದರ್ಶನ ಪಡೆಯಲು ಮುಂದಾಗಿದ್ರು. ಈ ವೇಳೆ ಭಕ್ತರು ಬೆಟ್ಟ ಹತ್ತಲು ಸುಲಭವಾಗಲಿ ಅನ್ನೋ ಕಾರಣಕ್ಕೆ ಹಗ್ಗದ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಭಕ್ತರ ಸಂಖ್ಯೆ ಹೆಚ್ಚಿದ್ದ ಕಾರಣಕ್ಕೆ ಭಕ್ತರ ಭಾರ ತಾಳಲಾಗದೆ ಒಂದು ಹಗ್ಗದ ಬ್ಯಾರಿಕೇಡ್ ಮುರಿದು ಬಿತ್ತು. ಅಷ್ಟೇ,
ನೋಡುತ್ತಿದ್ದಂತೆ 6 ಜನ ಭಕ್ತರು ಸ್ಥಳದಲ್ಲಿಯೇ ಮೃತಪಟ್ಟಿದ್ರು. 80ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು. ವಿಚಿತ್ರ ಅಂದ್ರೆ ಗೋವಾ ಸ್ವಾತಂತ್ರ್ಯ ಪಡೆದ ಬಳಿಕ ರಾಜ್ಯದಲ್ಲಿ ನಡೆದಿರೋ ಮೊದಲ ಕಾಲ್ತುಳಿತ ದುರಂತ ಇದಾಗಿದೆ. ಅದು ಕೂಡ 2025ರಲ್ಲಿ ಸಂಭವಿಸಿದೆ. ಅಂದ್ರೆ ಈ ವರ್ಷ ಭಾರಿ ಡೇಂಜರ್ ಅಂತಲೇ ಪರಿಗಣಿಸಬಹುದು. ಹದಿನೆಂಟು ವರ್ಷದ ಕಾತರ, 18 ಗಂಟೆಯೂ ಉಳಿಲಿಲ್ಲ ಸಂಭ್ರಮ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ 11 ಬಲಿ. 2008ರಲ್ಲಿ ಮೊದಲ ಬಾರಿಗೆ IPL ಶುರುವಾಗಿತ್ತು. ಇದಾಗಿ 18 ಬಾರಿ IPL ಪಂದ್ಯಾವಳಿ ನಡೆದಿದೆ. ಪ್ರತಿ ಬಾರಿ IPL ಆರಂಭವಾದಾಗಲೂ ಈ ಸಲ ಕಪ್ ನಮ್ದೇ ಅಂತ RCB ಅಭಿಮಾನಿಗಳು ಫುಲ್ ಟ್ರೆಂಡ್ ಮಾಡ್ತಿದ್ರು. ಆದರೆ ಕಳೆದ 17 ಸೀಸನ್ಗಳಲ್ಲಿ ಒಂದು ಬಾರಿಯೂ RCB ಕಪ್ ಗೆಲ್ಲಲಿಲ್ಲ. 18ನೇ ಸೀಸನ್ನಲ್ಲಿ RCB ಕಪ್ ಗೆಲ್ಲೋ ಅಭಿಮಾನಿಗಳ ಕನಸು ಜೂನ್ 3ರಂದು ನನಸಾಗಿತ್ತು. ಅಂದು ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ರೋಡಲ್ಲಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಿದ್ರು. ಕಪ್ ಗೆಲ್ಲದೇ ಇದ್ದಾಗಲೇ ಕೊಡ್ತಿದ್ದ ಕ್ವಾಟ್ಲೆ ಕಪ್ ಗೆದ್ರೆ ಇನ್ನೇಗಿರುತ್ತೆ ಅನ್ನೋದನ್ನ RCB ಅಭಿಮಾನಿಗಳು ತೋರಿಸಿಕೊಟ್ಟಿದ್ರು. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನದೆಂದು ನೀ ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. RCB ಕಪ್ ಗೆದ್ದ ಈ ಸಂಭ್ರಮ 18 ಗಂಟೆಯೂ ಉಳಿಲಿಲ್ಲ. RCB ಆಟಗಾರರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರ್ತಾರೆ ಅಂದಾಗಲೇ ಬೆಳಗ್ಗಿನಿಂದಲೇ ಸ್ಟೇಡಿಯಂ ಬಳಿ ಅಭಿಮಾನಿಗಳು ಜಮಾಯಿಸಲು ಆರಂಭಿಸಿದ್ರು. ಕ್ಷಣಗಳು ಕಳೆದಂತೆ, ನಿಮಿಷಗಳು ಕಳೆದಂತೆ, ಗಂಟೆಗಳು ಉರುಳಿದಂತೆ ಅಭಿಮಾನಿಗಳ ಸಾಗರವೇ ಕ್ರೀಡಾಂಗಣದ ಬಳಿ ನೆರೆದಿತ್ತು. ಹೀಗೆ ಸೇರಿದ ಅಭಿಮಾನ ಸಾಗರದಲ್ಲಿ ಅದೊಂದು ಊಹಾಪೋಹ ಹರಿದಾಡಿತ್ತು. ಕ್ರೀಡಾಂಗಣದ 3ನೇ ಗೇಟ್ ಬಳಿ ಟಿಕೆಟ್ ಕೊಡ್ತಿದ್ದಾರೆ ಅಂತ ಎದ್ದ ರೂಮರ್ 11 ಜನರನ್ನ ಬಲಿ ತೆಗೆದುಕೊಂಡಿತ್ತು. ಈ ಮೂಲಕ ಸಂಭ್ರಮದ ಮನೆಯಲ್ಲಿ ಸೂತಕ ಆವರಿಸಿತು. ವೈಮಾನಿಕ ಇತಿಹಾಸದಲ್ಲಿಯೇ ಡೆಡ್ಲಿ ಆಕ್ಸಿಡೆಂಟ್. ಬೆಂಗಳೂರಿನ ಕಾಲ್ತುಳಿತ ದುರಂತದಿಂದ ಜನ ಇನ್ನೂ ಹೊರಬಂದಿರಲಿಲ್ಲ. ಆಗ ನಡೆದಿತ್ತು ನೋಡಿ ಭಾರತ ವೈಮಾನಿಕ ಇತಿಹಾಸದ ಡೆಡ್ಲಿ ಆಕ್ಸಿಡೆಂಟ್. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಕೇವಲ 34 ಸೆಕೆಂಡ್ನಲ್ಲಿ ಪತನವಾಗಿತ್ತು. ವಿಮಾನ ನಿಲ್ದಾಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸಿತ್ತು. ಜೂನ್ 12ರಂದು ನಡೆದಿದ್ದ ಈ ದುರಂತದಲ್ಲಿ ಸುಮಾರು 260 ಜನ ಉಸಿರು ಚೆಲ್ಲಿದ್ದಾರೆ. ವಿಮಾನದಲ್ಲಿದ್ದ ಏಕೈಕ ವ್ಯಕ್ತಿ ಉಳಿದುಕೊಂಡು ಅಚ್ಚರಿಗೆ ಕಾರಣನಾಗಿದ್ದಾನೆ. ಈಗ ಪುರಿ ಜಗನ್ನಾಥ ಯಾತ್ರೆಯಲ್ಲಿ ದುರಂತ ಸಂಭವಿಸಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಒಟ್ಟಾರೆಯಾಗಿ 2025ನೇ ವರ್ಷದಲ್ಲಿ ಭಾರತದಲ್ಲಿ ದುರಂತಗಳ ಮೇಲೆ ದುರಂತಗಳು ಸಂಭವಿಸುತ್ತಿವೆ. ಅರ್ಧ ವರ್ಷದಲ್ಲೇ ಅರ್ಧ ಡಜನ್ ದುರಂತಗಳು ಸಂಭವಿಸಿವೆ. ಇನ್ನುಳಿದ ಅರ್ಧ ವರ್ಷದಲ್ಲಿ ಇನ್ನೆಷ್ಟು ದುರಂತಗಳು ನಡೆಯುತ್ತವೋ ಅಂತ ಜನ ಹೆದರಿ ಹೋಗಿದ್ದಾರೆ. ಒಂದರ ಬಳಿಕ ಒಂದರಂತೆ ನಡೀತಿರೋ ದುರಂತಗಳು ಜನರಿಗೆ ಆತಂಕ ತಂದಿರೋದಂತೂ ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.